ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ವಿತ್ ರಿಯಾಕ್ಟ್ ಆ್ಯಂಡ್ ಸ್ಪ್ರಿಂಗ್ ಬೂಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹೊಸ ಪ್ಲೇಲಿಸ್ಟ್ನ ಸ್ಟಾರ್ಟ್ ಮಾಡಿದ್ವಿ, ಹೊಸ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ವಿತ್ ರಿಯಾಕ್ಟ್ ಆ್ಯಂಡ್ ಸ್ಪ್ರಿಂಗ್ ಬೂಟ್. ಈ ಒಂದು ಸೀರೀಸಲ್ಲಿ ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ರೆಡಿ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತೀವಿ ರಿಯಾಕ್ಟು ಮತ್ತು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು. ನೀವೇನಾದರೂ ಸ್ಪ್ರಿಂಗ್ ಬೂಟ್ ವೀಡಿಯೋಸ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ ಅಂತಂದರೆ, ಏನಾದರೂ ಡಿಫಿಕಲ್ಟ್ ಅನ್ನಿಸ್ತು ಅಂತಂದರೆ, ಆಲ್ರೆಡಿ ನಾನೊಂದು ಸಪ್ರೇಟ್ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಬಿಗಿನರ್ಸಿಗೆ ಅಂತಲೇ. ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಆ ವೀಡಿಯೋಸ್ನ ಹೋಗಿ ವಾಚ್ ಮಾಡಿರಿ. ಹಾಗೆಯೇ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ಸೊ ನಾನು ಎವ್ರಿ ಟೈಮ್ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗೆಯೇ ನೀವು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು, ಅಲ್ಲೂ ಕೂಡ ನಾನು ಅಪ್ಡೇಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಚಾನಲಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಹಾಗೆಯೇ ಸ್ಕ್ರೀನ್ ಮೇಲ್ಗಡೆಗೆ ನಾನು UPI ಅಡ್ರೆಸ್ನ ಕೊಟ್ಟಿರ್ತೀನಿ, ಅದಕ್ಕೆ ಕೂಡ ನೀವು ಡೊನೇಟ್ ಮಾಡ್ಬೋದು. ನೀವು ಡೊನೇಟ್ ಮಾಡೋ ಎಲ್ಲ ಡೊನೇಷನ್ಸ್ ಅಮೌಂಟು ಚಾನಲ್ನ ಇಂಪ್ರೂವ್ ಮಾಡಲಿಕ್ಕೆ, ಹೊಸ ವೀಡಿಯೋಸ್ನ ಕ್ರಿಯೇಟ್ ಮಾಡಲಿಕ್ಕೆ, ಹೈ ಕ್ವಾಲಿಟಿ ವೀಡಿಯೋಸ್ನ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಇದು ಸೆಕೆಂಡ್ನೇ ವೀಡಿಯೋ. ಫಸ್ಟ್ ವೀಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದ್ವಿ, ಏನು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕೂಡ ನಾವು ಯಾವುದೇ ಥರ ಕೋಡ್ನ ಬರೆಯೋದಿಲ್ಲ. ಫಸ್ಟ್ ಏನು ಮಾಡೋಣ ಅಂತಂದರೆ ಪ್ರಾಜೆಕ್ಟ್ ವಾಕ್ ಥ್ರೂ ಮಾಡೋಣ. ನಾನು ನಿಮಗೆ ಯಾವ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀನಲ್ಲ ಆ ಪ್ರಾಜೆಕ್ಟ್ನ ಫಸ್ಟ್ ನಿಮಗೆ ತೋರಿಸ್ತೀನಿ, ಯಾವ ರೀತಿ ವರ್ಕ್ ಆಗುತ್ತೆ, ಏನೆಲ್ಲ ಫೀಚರ್ಸ್ ಇದೆ, ಯಾವ ರೀತಿ ಯೂಸರ್ ಯಾವ ರೀತಿ ಆ ಒಂದು ಅಪ್ಲಿಕೇಶನ್ನ ವ್ಯೂ ಮಾಡ್ತಾನೆ, ಅದು ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ವಾಕ್ ಥ್ರೂ ಮಾಡ್ತೀನಿ. ಸೊ ಅವಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಟ್ ದ ಎಂಡ್ ಆಫ್ ದ ಕೋರ್ಸ್ ಅಥವಾ ಅಟ್ ದ ಎಂಡ್ ಆಫ್ ದ ಪ್ಲೇಲಿಸ್ಟಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸೀರೀಸಿಂದ ಅಂತ ನಿಮಗೆ ಮುಂಚೆನೇ ಒಂದು ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಜಸ್ಟ್ ಪ್ರಾಡಕ್ಟ್ನ ವಾಕ್ ಥ್ರೂ ಮಾಡೋಣ. 2 ಪರ್ಸೋನಾ ಇದೆ ಇದರಲ್ಲಿ, ಅಂದರೆ 2 ವ್ಯೂ ಬರುತ್ತೆ, ಒಂದು ಅಡ್ಮಿನ್ ವ್ಯೂ ಹಾಗೆಯೇ ಯೂಸರ್ ವ್ಯೂ. ಸೊ ಯೂಸರ್ ವ್ಯೂ ಈಸ್ ನಥಿಂಗ್ ಬಟ್ ಯಾರು ಒಂದು ಮ್ಯೂಸಿಕ್ ನಾವು ಅಫ್ಕೋರ್ಸ್ ನಾವು ಕ್ರಿಯೇಟ್ ಮಾಡ್ತಿರೋದು ಮ್ಯೂಸಿಕ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಆಗಿರೋದ್ರಿಂದ ಯೂಸರು ಲಾಗಿನ್ ಆಗಿಬಿಟ್ಟು ಮ್ಯೂಸಿಕ್ಸ್ನ ಬ್ರೌಸ್ ಥ್ರೂ ಮಾಡ್ಬೋದು, ಅದು ಯೂಸರ್ ವ್ಯೂ. ಎಂಡ್ ಯೂಸರ್ ವ್ಯೂ ಅಂತ ಕೂಡ ನಾವು ಕರಿಬೋದು. ಅಡ್ಮಿನ್ ವ್ಯೂ ಏನಪ್ಪ ಅಂತಂದರೆ ಅಲ್ಲಿ ಅಡ್ಮಿನ್ನು ಸಾಂಗ್ಸ್ನ ಅಪ್ಲೋಡ್ ಮಾಡ್ತಾರೆ, ಆಲ್ಬಮ್ಸ್ನ ಕ್ರಿಯೇಟ್ ಮಾಡ್ತಾರೆ, ಅದು ಯೂಸರ್ಸಿಗೆ ವಿಸಿಬಲ್ ಇರುತ್ತೆ ಯೂಸರ್ ವ್ಯೂವಲ್ಲಿ. ಈ ಒಂದು ಎಂಟೈರ್ ಪ್ರಾಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ ನಾನು ಮುಂಚೆಗೆ ಹೇಳ್ದಂಗೆ ಪ್ರಾಜೆಕ್ಟ್ ವಾಕ್ ಥ್ರೂ ಮಾಡೋಣ. ನಾನು ಆಲ್ರೆಡಿ ಪ್ರಾಜೆಕ್ಟ್ನ ಡೆವಲಪ್ ಮಾಡಿದ್ದೀನಿ. ನನ್ನ ಸಿಸ್ಟಮಲ್ಲಿ ನಾನು 2 ಅಪ್ಲಿಕೇಶನ್ಸ್ನ ರನ್ ಮಾಡ್ತಿದ್ದೀನಿ, ಅಡ್ಮಿನ್ ವ್ಯೂ ಹಾಗೆಯೇ ಯೂಸರ್ ವ್ಯೂ. ಅದ್ರ ಜೊತೆಗೇ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಕೂಡ ನಾನು ಆಲ್ರೆಡಿ ರನ್ ಮಾಡ್ತಿದ್ದೀನಿ. ಇದೆಲ್ಲ ಒಟ್ಟಿಗೆ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಈಗ ನಾನು ಕಂಪ್ಲೀಟಾಗಿ ನಿಮಗೆ ಪ್ರಾಡಕ್ಟ್ ವಾಕ್ ಥ್ರೂ ಮಾಡ್ತೀನಿ. ಸೊ ಲೆಟ್ಸ್ ಓಪನ್ ದ ಬ್ರೌಸರ್ನ ಓಪನ್ ಮಾಡೋಣ. ಸೊ ಫಸ್ಟಿಗೆ ಅಡ್ಮಿನ್ ವ್ಯೂನ ನೋಡೋಣ. ಅಡ್ಮಿನ್ ವ್ಯೂವಲ್ಲಿ ನಾವು ಸಾಂಗ್ಸ್ನ ಅಪ್ಲೋಡ್ ಮಾಡ್ತೀವಿ, ಆಲ್ಬಮ್ಸ್ನ ಕ್ರಿಯೇಟ್ ಮಾಡ್ತೀವಿ ಮುಂಚೆಗೆ ಹೇಳ್ದಂಗೆ. ಆ್ಯಕ್ಚುಲಿ ಲೋಕಲ್ ಹೋಸ್ಟ್ 5174 ಈ ಒಂದು ಅಪ್ಲಿಕೇಶನ್ ರನ್ ಆಗ್ತಿದೆ. ಕೊನೆಗೆ ನಾವು ಇದನ್ನು ಅಪ್ಲಿಕೇಶನ್ನ ಡೆಪ್ಲಾಯ್ ಮಾಡೋಣ, ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಡೆಪ್ಲಾಯ್ ಮಾಡೋಣ. ಮೇ ಬಿ ರೆಂಡರ್ ಆಗಿರ್ಬೋದು, ಹಿರೋಕೋ ಆಗಿರ್ಬೋದು, AWS ಆಗಿರ್ಬೋದು, ಎಲ್ಲಾದರೂ ಒಂದು ಕಡೆಗೆ ಡೆಪ್ಲಾಯ್ ಮಾಡೋಣ. ಬಟ್ ಫಾರ್ ನಾವು ಕರೆಂಟ್ಲಿ ಇನ್ನೂ ಡೆಪ್ಲಾಯ್ ಮಾಡಿಲ್ಲ. ನಿಮಗೆ ಹಾಗೆಯೇ ನನ್ನ ಲೋಕಲಲ್ಲಿ ರನ್ ಮಾಡ್ತಿರೋದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಅಡ್ಮಿನ್ ವ್ಯೂವಲ್ಲಿ ನಾವು ಯಾವುದೇ ತರಹದ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ನ ಕೊಟ್ಟಿಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಅಪ್ಲಿಕೇಶನ್ ರನ್ ಆದಾಗ ಬೈ ಡಿಫಾಲ್ಟಾಗಿ ಒಂದು ಅಡ್ಮಿನ್ನಿಗೆ ಅಂತ ಒಂದು ಕ್ರಿಯೇಟ್ ಮಾಡಿರೋವಂಥ ಯೂಸರ್ ನೇಮು ಅಥವಾ ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡನ್ನ ನಾವು ಇನ್ಸರ್ಟ್ ಮಾಡ್ತೀವಿ ಡೇಟಾಬೇಸಿಗೆ. ಅದು ಜಸ್ಟ್ 1 ಯೂಸರಿಗೆ ಮಾತ್ರ, ಅಂದರೆ 1 ಅಡ್ಮಿನ್ ಯೂಸರಿಗೆ ಮಾತ್ರ ಇರುತ್ತೆ. ನಾವೇನು ಮಾಡ್ತೀನಿ ಅಂತಂದರೆ ಲಾಗಿನ್ ಆಗ್ತೀನಿ. ಈಗ ಆಲ್ರೆಡಿ ಇಮೇಲ್ ಅಡ್ರೆಸ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಡ್ಮಿನಿಗೆ, admin@spotify.com. ಓಕೆ, ಪಾಸ್ವರ್ಡ್ ಬಂದು admin123 ಇದು ಪಾಸ್ವರ್ಡು. ಸೊ ನಾವು ಸೈನ್ ಇನ್ ಆಗೋಣ. ಅದಕ್ಕಿಂತ ಮುಂಚೆ ಏನಾದರೂ ಒಂದು ರಾಂಗ್ ಕ್ರೆಡೆನ್ಷಿಯಲ್ಸ್ನ ಪ್ರೊವೈಡ್ ಮಾಡಿ ನೋಡೋಣ, ಏನಾದರೂ ಎರರ್ ಮೆಸೇಜಸ್ ಬರುತ್ತಾ ಅಂತೇಳಿ. ಓಕೆ, ರಾಂಗ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ. ಸೈನ್ ಇನ್ ಅಂತ ಕೊಟ್ಟಾಗ ಆ್ಯಕ್ಚುಲಿ ಲಾಗಿನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಆ್ಯಕ್ಚುಲಿ ಲಾಗಿನ್ ಸಕ್ಸಸ್ ಆಗಬಾರ್ದು, ಏನೋ ಪ್ರಾಬ್ಲಮ್ ಇದೆ, ಏನೋ ಬಗ್ ಇದೆ, ಅದನ್ನು ಫಿಕ್ಸ್ ಮಾಡೋಣ. ಫೈನ್, ಜಸ್ಟ್ ಏನು ಮಾಡ್ತೀನಿ, ಕರೆಕ್ಟ್ ಕ್ರೆಡೆನ್ಷಿಯಲ್ಸ್ನ ಎಂಟರ್ ಮಾಡ್ತೀನಿ. admin@spotify.com admin123 ಇದನ್ನು ಎಂಟರ್ ಮಾಡಿ ಸೈನ್ ಇನ್ ಅಂತ ಕೊಡ್ತೀನಿ. ಸೈನ್ ಇನ್ ಆಗಿದ್ದೀನಿ. ಅಫ್ಕೋರ್ಸ್ ನಾವು ಕ್ರೆಡೆನ್ಷಿಯಲ್ಸ್ ರಾಂಗ್ ಕೊಟ್ಟಾಗ ಅದು ಎರರ್ ಮೆಸೇಜ್ ತೋರಿಸ್ಬೇಕಾಗಿತ್ತು, ಬಟ್ ಏನೋ ಮಿಸ್ಟೇಕ್ ಆಗಿದೆ. ಮೋಸ್ಟ್ಲಿ ಆ ಟೆಸ್ಟ್ ಕೇಸ್ನ ನಾನು ರನ್ ಮಾಡಿರಲಿಲ್ಲ ಅಂತ ಅನ್ಕೊತೀನಿ.
ಫೈನ್, ಅದನ್ನೆಲ್ಲ ಫಿಕ್ಸ್ ಮಾಡೋಣ. ಸಣ್ಣ ಪುಟ್ಟದೆಲ್ಲ ಇರುತ್ತೆ. ಓಕೆ, ಇಟ್ಸ್ ನಾಟ್ ಎ ಕಂಪ್ಲೀಟ್ ಪರ್ಫೆಕ್ಟ್ ಪ್ರೊಡಕ್ಷನ್ನಲ್ಲಿ ನಾನು ಹೋಗಿ ಯಾರಿಗೊಬ್ಬರಿಗೆ ಡೆಲಿವರ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಏನೂ ಇಲ್ಲ. ಜಸ್ಟ್ ನಾನು ಹಾಬಿ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡಿರೋದ್ರಿಂದ ಮೇ ಬಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬಗ್ ಇರುತ್ತೆ, ಅದನ್ನೆಲ್ಲ ಫಿಕ್ಸ್ ಮಾಡೋಣ. ಮೇ ಬಿ ನೀವು ಯಾರಾದರೂ ಟೆಸ್ಟರ್ಸ್ ಆಗಿದ್ದೀರಾ ಅಂತಂದರೆ ಥರೋವಾಗಿ ಟೆಸ್ಟ್ ಮಾಡಿರಿ, ಬಗ್ಸ್ನ ಕೂಡ ರಿಪೋರ್ಟ್ ಮಾಡ್ಬೋದು. ಫೈನ್, ಓಕೆ. ಇದು ಅಡ್ಮಿನ್ ವ್ಯೂ. ಟಾಪಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೋಗೋ ಇದೆ, ಜೊತೆಗೇ ಅಪ್ಲಿಕೇಶನ್ ನೇಮ್ ಇದೆ, ಮ್ಯೂಸಿಫೈ ಅಂತೇಳಿ. ಅಫ್ಕೋರ್ಸ್ ಸ್ಪಾಟಿಫೈ ಅಂತ ಕೂಡ ನಾವು ಕರಿಬೋದು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 4 ಸೆಕ್ಷನ್ಸ್ ಇದೆ. ಸಾಂಗ್ನ ಆ್ಯಡ್ ಮಾಡಲಿಕ್ಕೆ, ಯಾವೆಲ್ಲ ಸಾಂಗ್ಸ್ನ ಆ್ಯಡ್ ಮಾಡಿದ್ವಲ್ಲ ಅದನ್ನು ಲಿಸ್ಟ್ ಡೌನ್ ಮಾಡಲಿಕ್ಕೆ, ಆಲ್ಬಮ್ನ ಆ್ಯಡ್ ಮಾಡಲಿಕ್ಕೆ, ಹಾಗೆಯೇ ಆಲ್ಬಮ್ ಆ್ಯಡ್ ಮಾಡಿರೋ ಆಲ್ಬಮ್ಸ್ನ ವ್ಯೂ ಮಾಡಲಿಕ್ಕೆ 4 ಸೆಕ್ಷನ್ಸ್ ಇದೆ. ಓಕೆ, ಟಾಪ್ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾರು ಲಾಗಿನ್ ಆಗಿದಾರಲ್ಲ ಅವ್ರದ್ದು ಇಮೇಲ್ ಅಡ್ರೆಸ್ಸು ಹಾಗೆಯೇ ಅವರ ರೋಲ್ನ ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀವಿ. ಹಾಗೆಯೇ ಲಾಗೌಟ್ ಆಪ್ಷನ್ ಇದೆ. ಲಾಗೌಟ್ ಕ್ಲಿಕ್ ಮಾಡಿದ್ರೆ ಲಾಗೌಟ್ ಆಗ್ತೀವಿ. ಹಾಗೆಯೇ ಮತ್ತೆ ನಾವು ಲಾಗಿನ್ ಆಗ್ಬೋದು. ರೈಟ್, ಲಾಗಿನ್ ಆಗಿದ್ದೀವಿ. ಸೊ ಫಸ್ಟ್ ಏನು ಮಾಡೋಣ, ಸಾಂಗ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ನಮಗೆ ಆ್ಯಕ್ಚುಲಿ ಆಲ್ಬಮ್ ಬೇಕು. ಇಲ್ಲಿ ನೋಡಿದರೆ ನೋಡ್ಬೋದು ಆಲ್ಬಮ್ ಯಾವುದನ್ನು ಕ್ರಿಯೇಟ್ ಮಾಡಿಲ್ಲ ನಾವು. ಸೊ ಆಫ್ಕೋರ್ಸ್ ನಾವು ಆಲ್ಬಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಸ್ಟು ಕ್ಲಿಕ್ ಆನ್ ಆ್ಯಡ್ ಆಲ್ಬಮ್. ಇಲ್ಲಿ ಆಲ್ಬಮ್ನ ಕ್ರಿಯೇಟ್ ಮಾಡೋಣ. ಫಸ್ಟು ಆಲ್ಬಮ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಆಲ್ಬಮ್ ಇಮೇಜ್ ಬೇಕು. ನಾನೇನು ಮಾಡ್ತಿದ್ದೀನಿ, ಕ್ಲಿಕ್ ಮಾಡಿ ಒಂದು ಆಲ್ಬಮ್ ಇಮೇಜ್ನ ಎಂಟರ್ ಮಾಡ್ತೀನಿ. ಸೊ ಆಲ್ರೆಡಿ ಒಂದು ಸ್ವಲ್ಪ ಆಲ್ಬಮ್ಸು ಸಾಂಗ್ಸ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಆಶಿಕಿ 2 ಇದೆ. ಅಫ್ಕೋರ್ಸ್ ಕನ್ನಡ ಸಾಂಗ್ಸ್ ಯಾವುದನ್ನು ಡೌನ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ನಾನು ಮುಂಚೆಗೆ ಹೇಳ್ದಂಗೆ ಇದನ್ನು ನಾನು ಇಂಗ್ಲೀಷ್ ಚಾನಲಿಗೆ ಅಂತ ಕ್ರಿಯೇಟ್ ಮಾಡಿರೋದ್ರಿಂದ ಕೆಲವೊಂದು ಹಿಂದಿ ಸಾಂಗ್ಸ್ಗಳಷ್ಟೇ ಇದೆ, ನೋ ಪ್ರಾಬ್ಲಮ್. ಓಕೆ, ಥಂಬ್ನೇಲ್ನ ಅಂದರೆ ಲೈಕ್ ಇಮೇಜ್ನ ಅಪ್ಲೋಡ್ ಮಾಡಿದ್ದೀನಿ, ಆಲ್ಬಮ್ ನೇಮು. ಸೊ ಆಲ್ಬಮ್ ನೇಮು ಆಶಿಕಿ 2. ಆಲ್ಬಮ್ ಡಿಸ್ಕ್ರಿಪ್ಷನ್ನು ಸಮ್ ಡಿಸ್ಕ್ರಿಪ್ಷನ್ ಏನೋ ಒಂದು ಕೊಡೋಣ. ಬ್ಯಾಕ್ಗ್ರೌಂಡ್ ಕಲರು ಸಪೋಸ್ ಓಕೆ ಇದನ್ನಂತ ಅಂದ್ಕೊಳ್ಳೋಣ, ಈ ಕಲರ್ ಕೊಡೋಣ. ಓಕೆ, ನಾವು ಕಲರ್ ಕೂಡ ಚೂಸ್ ಮಾಡ್ಬೋದು ಇಲ್ಲಿ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಕಲರ್ನ ಕೂಡ ಈ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಾನು. ಅಂದರೆ ಯೂಸರ್ ವ್ಯೂವಲ್ಲಿ ನಾವು ಆಲ್ಬಮ್ನ ಓಪನ್ ಮಾಡಿದಾಗ, ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಕಲರ್ ನಮಗೆ ಕಾಣುತ್ತೆ. ಅದನ್ನು ಕೂಡ ಹೇಳ್ತೀನಿ ಎಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತೇಳಿ. ಸೊ ಅದಾದಮೇಲೆ ಆ್ಯಡ್ ಅಂತ ಕೊಟ್ಟಾಗ ಸೊ ಇಟ್ ವಿಲ್ ಟೇಕ್ ಫ್ಯೂ ಸೆಕೆಂಡ್ಸ್ ಬಿಕಾಸ್ ಇಮೇಜ್ನ ಅಪ್ಲೋಡ್ ಆಗಬೇಕಲ್ಲ, ಅಪ್ಲೋಡ್ ಆಗುತ್ತೆ. ಆಲ್ಬಮ್ ಆ್ಯಡೆಡ್. ಹಾಗಾದರೆ ನಾವು ಇಮೇಜ್ನ ಎಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ? ನಾವು ಯೂಶಲಿ ಅದನ್ನು ಪ್ರಾಜೆಕ್ಟಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ಬೋದು ನಮ್ಮ ಫೈಲ್ ಎಕ್ಸ್ಪ್ಲೋರಲ್ಲೇ. ಬಟ್ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಎಲ್ಲಾದರೂ ಒಂದು ಕ್ಲೌಡಲ್ಲಿ ಸ್ಟೋರ್ ಮಾಡೋದು. ಈ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಕ್ಲೌಡ್ನರಿ ಅಂತ ಒಂದು ಕ್ಲೌಡ್ ಸ್ಟೋರೇಜ್ ಇದೆ, ಅದನ್ನು ನಾವು ಯೂಸ್ ಮಾಡೋಣ ಇಮೇಜಸ್ನ ಹಾಗೆ ಸಾಂಗ್ಸ್ನ ಸ್ಟೋರ್ ಮಾಡಲಿಕ್ಕೆ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ, ಅದು ನೀವು ಕೂಡ ಯೂಸ್ ಮಾಡ್ಬೋದು. ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ. ಬೆಸ್ಟ್ ಆಪ್ಷನ್ ಅದು. ಅಫ್ಕೋರ್ಸ್ ನಾವು ಎಂಟರ್ಪ್ರೈಸ್ ಅಪ್ಲಿಕೇಶನಲ್ಲಿ ವರ್ಕ್ ಮಾಡಬೇಕಾದ್ರೆ AWS, GCP, ಅಜೂರ್ ಎಲ್ಲ ಯೂಸ್ ಮಾಡ್ತೀವಿ. ಎಲ್ಲ ಸಿಮಿಲರ್ ಇರುತ್ತೆ. ಜಸ್ಟ್ ಏನಪ್ಪ ಅಂತಂದರೆ ಆ APIsನ ಯೂಸ್ ಮಾಡ್ತೀವಿ ಅಷ್ಟೇ. ಆ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಕ್ಲೌಡ್ನರಿ APIsನ ಯೂಸ್ ಮಾಡ್ತೀವಿ. ಅದನ್ನೆಲ್ಲ ಯಾವ ರೀತಿ ಓದೋದು, ಡಾಕ್ಯುಮೆಂಟೇಷನ್ ಯಾವ ರೀತಿ ಓದೋದು ಅಂತೆಲ್ಲ ಹೇಳ್ಕೊಡ್ತೀನಿ. ಓಕೆ, ಆಲ್ಬಮ್ನ ಆ್ಯಡ್ ಮಾಡಿದ್ದೀವಿ. ಇನ್ನೊಂದು ಆಲ್ಬಮ್ನ ಕೂಡ ಎಂಟರ್ ಮಾಡೋಣ, ಇನ್ಸರ್ಟ್ ಮಾಡೋಣ. ಸೊ ಮೇ ಬಿ ಹೇ ಜವಾನಿ ಹೇ ದಿವಾನಿ ಅಂತ ಅಂದ್ಕೊಳ್ಳೋಣ. ಓಕೆ, ಸಮ್ ಡಿಸ್ಕ್ರಿಪ್ಷನ್. ಬ್ಯಾಕ್ಗ್ರೌಂಡ್ ಕಲರು ಯಾವುದಾದ್ರೂ ಒಂದು ಡಾರ್ಕ್ ಬ್ಲೂನ ಕೊಡೋಣ. ಆ್ಯಡ್ ಮಾಡೋಣ. ಇದು ಕೂಡ ಫ್ಯೂ ಸೆಕೆಂಡ್ಸ್ ತೊಗೊಳುತ್ತೆ. ಲೋಡರ್ ನೋಡ್ತಾ ಇದ್ದೀರಾ ನೀವು, ಈ ಲೋಡರ್ ಯಾವ ರೀತಿ ಆ್ಯಡ್ ಮಾಡೋದು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಈಗ 2 ಆಲ್ಬಮ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಲಿಸ್ಟ್ ಆಲ್ಬಮ್ಸಿಗೆ ಹೋದ್ರಿ ಅಂದರೆ ನೀವು ನೋಡ್ಬೋದು ಇಲ್ಲಿ ಟೇಬಲ್ ವ್ಯೂವಲ್ಲಿ ನಾವು ಆ್ಯಡ್ ಮಾಡಿರೋ ಎಲ್ಲ ಆಲ್ಬಮ್ಸ್ನ ಡಿಸ್ಪ್ಲೇ ಮಾಡ್ತಿದ್ದೀವಿ. ಕವರ್ ಇದೆ, ಆಲ್ಬಮ್ ನೇಮ್ ಇದೆ, ಡಿಸ್ಕ್ರಿಪ್ಷನ್ನು, ಆಮೇಲೆ ಥೀಮ್, ಹಾಗೆಯೇ ಆ್ಯಕ್ಷನ್ಸ್. ಇಲ್ಲಿ ನಾವು ಡಿಲೀಟ್ ಮಾಡ್ಬೋದು. ಆಲ್ಬಮ್ನ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನು ಡಿಲೀಟ್ ಕೂಡ ಮಾಡ್ಬೋದು ನಾವು. ಫಾರ್ ಎಕ್ಸಾಂಪಲ್ ಇನ್ನೊಂದು ಸಲ ಆ್ಯಡ್ ಮಾಡೋಣ. ಸೊ ಅವಾಗ ನಾವು ಡಿಲೀಟ್ ಆಪ್ಷನ್ನ ಕೂಡ ಚೆಕ್ ಮಾಡ್ಬೋದು. ಓಕೆ, ಚೀಪ್ ಥ್ರಿಲ್ಸ್, ಸಮ್ ಡಿಸ್ಕ್ರಿಪ್ಷನ್ನು ಬ್ಲ್ಯಾಕ್ ಅಂತಲೇ ಇರಲಿ. ಆ್ಯಡ್ ಮಾಡೋಣ. ಈಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಡಿಲೀಟ್ ಕೂಡ ಆಪ್ರೇಷನ್ ಕೂಡ ಚೆಕ್ ಮಾಡೋಣ. ಲಿಸ್ಟ್ ಆಲ್ಬಮ್ಗೆ ಹೋದರೆ ಇಲ್ಲಿ ಚೀಪ್ ಥ್ರಿಲ್ಸ್ ಇದೆ, ನಾವು ಇದನ್ನು ಡಿಲೀಟ್ ಅಂತ ಕೊಡ್ತೀನಿ. ಸೊ ಇಟ್ ವಿಲ್ ಬಿ ರಿಮೂವ್ಡ್. ಓಕೆನಾ, ಡಿಲೀಟ್ ಆಗಿದೆ. ಇದೆಲ್ಲ ಎಲ್ಲಿ ಸ್ಟೋರ್ ಮಾಡ್ತಿದ್ದೀವಿ ನಾವು? MongoDB ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ನಾವು ಡೇಟಾಬೇಸಿಗೆ ಸ್ವಿಚ್ ಆದ್ವಿ ಅಂದರೆ ದಿಸ್ ಈಸ್ ದ MongoDB ಕಾಂಪಸ್. ಓಕೆನಾ, ಇದರಲ್ಲಿ ಸ್ಪಾಟಿಫೈ ಆ್ಯಪ್ ಅಂತ ಡೇಟಾಬೇಸ್ ಇದೆ. ನಾನು ಇದನ್ನು ರಿಫ್ರೆಶ್ ಮಾಡ್ತೀನಿ. ನೋಡ್ಬೋದು ಆಲ್ಬಮ್ಸು ಹಾಗೆಯೇ ಯೂಸರ್ಸ್ ಅಂತ ಕ್ರಿಯೇಟ್ ಆಗಿದೆ. ಯೂಸರ್ಸಲ್ಲಿ ನೋಡ್ಬೋದು
ಅಡ್ಮಿನ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಜೊತೆಗೇ ಆಲ್ಬಮ್ಸಲ್ಲಿ 2 ಆಲ್ಬಮ್ ಆಶಿಕಿ 2 ಹಾಗೆಯೇ ಹೇ ಜವಾನಿ ಹೇ ದಿವಾನಿ ಈ 2 ಆಲ್ಬಮ್ಸು ಕ್ರಿಯೇಟ್ ಆಗಿದೆ, ಅಂದರೆ ಡೇಟಾಬೇಸಲ್ಲಿ ಸ್ಟೋರ್ ಆಗ್ತಿದೆ. ಫೈನ್. ಅದಾದಮೇಲೆ ನೆಕ್ಸ್ಟು ಲಿಸ್ಟ್ ಸಾಂಗ್ಸಿಗೆ ಹೋಗೋಣ. ಲಿಸ್ಟ್ ಸಾಂಗ್ಸಲ್ಲಿ ಯಾವುದೇ ಥರ ಸಾಂಗ್ಸ್ ಇಲ್ಲದೆ ಇರೋದ್ರಿಂದ ನೋ ಸಾಂಗ್ಸ್ ಫೌಂಡ್ ಅಂತ ನಾವು ಒಂದು ಮೆಸೇಜ್ನ ಡಿಸ್ಪ್ಲೇ ಮಾಡ್ತೀವಿ, ಯೂಸರ್ ಫ್ರೆಂಡ್ಲಿ ಮೆಸೇಜ್ನ. ಅದಾದಮೇಲೆ ಆ್ಯಡ್ ಸಾಂಗು, ಇಲ್ಲಿ ಸಾಂಗ್ಸ್ನ ಆ್ಯಡ್ ಮಾಡೋಣ. ಸಾಂಗ್ನ ಆ್ಯಡ್ ಮಾಡಬೇಕಾದ್ರೆ ಕೂಡ ಪ್ರತಿಯೊಂದು ಸಾಂಗಿಗೆ ನಾವು ಇಮೇಜ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಫಸ್ಟು ಸಾಂಗ್ನ ಅಪ್ಲೋಡ್ ಮಾಡ್ತೀನಿ. ನಾನು ಹೇ ಜವಾನಿ ಹೇ ದಿವಾನಿ ಆಲ್ಬಮ್ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಇರೋ ಸಾಂಗ್ಸ್ ಕೂಡ ಡೌನ್ಲೋಡ್ ಮಾಡಿದ್ದೆ. ಸೊ ಈ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ಅದೇ ಮೂವಿ ಸಾಂಗ್ ಆಗಿರೋದ್ರಿಂದ ಓಪನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಇಮೇಜ್ನ ಕೂಡ ಎಗೇನ್ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಸಾಂಗ್ ನೇಮು ಮೇ ಬಿ ಯಾವುದಪ್ಪ ಇದು ಸಾಂಗ್ 1 ಅಂತ ಅಂದ್ಕೊಳ್ಳೋಣ. ಸಾಂಗ್ 1. ಓಕೆ, ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ಬೋದು. ನಾನು ಸಮ್ ಡಿಸ್ಕ್ರಿಪ್ಷನ್ನ ಟೈಪ್ ಮಾಡ್ತೀನಿ. ಆಲ್ಬಮ್, ಇಲ್ಲಿ ನಾವು ಯಾವುದೆಲ್ಲ ಆಲ್ಬಮ್ ಕ್ರಿಯೇಟ್ ಮಾಡಿದ್ವಲ್ಲ ಆ ಆಲ್ಬಮ್ಸ್ ನೇಮು ಡಿಸ್ಪ್ಲೇ ಆಗುತ್ತೆ. ಸೊ ಇದು ಹೇ ಜವಾನಿ ಹೇ ದಿವಾನಿ ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಡ್ ಅಂತ ಕೊಟ್ಟಾಗ ಇಮೇಜು ಹಾಗೆಯೇ ಸಾಂಗು 2 ಅಪ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ ಕ್ಲೌಡ್ನರಿ ಸ್ಟೋರೇಜಿಗೆ. ಸೊ ಇಟ್ ವಿಲ್ ಟೇಕ್ ಫ್ಯೂ ಸೆಕೆಂಡ್ಸು ಡಿಪೆಂಡಿಂಗ್ ಅಪಾನ್ ನಿಮ್ದು ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡ್ಬೋದು ಸಾಂಗ್ ಆ್ಯಡೆಡ್ ಅಂತ ಬಂದಿದೆ, ರೈಟ್. ಸೊ ಈಗ ಲಿಸ್ಟ್ ಸಾಂಗ್ಸಿಗೆ ಹೋದರೆ ನಾವು ಯಾವ ಸಾಂಗ್ ಆ್ಯಡ್ ಮಾಡಿದ್ವಲ್ಲ ಆ ಸಾಂಗ್ ಇಲ್ಲಿ ಬರುತ್ತೆ. ಓಕೆ, ಹೇ ಜವಾನಿ ಹೇ ದಿವಾನಿ. ಅದರ ಡ್ಯೂರೇಷನ್ನು ನಾವು ಕೊಟ್ಟಿಲ್ಲ, ಆಟೋಮೆಟಿಕಲಿ ಕ್ಲೌಡ್ನರಿಗೆ ನಾವು ಅಪ್ಲೋಡ್ ಮಾಡಿದಾಗ ಆ ಸಾಂಗ್ ಆಡಿಯೋ ಫೈಲ್ ಆಗಿರೋದ್ರಿಂದ ಅಲ್ಲಿಂದ ನಮಗೆ ಎಷ್ಟು ನಿಮಿಷದ ಸಾಂಗ್ ಇದೆ ಅದು ಆಟೋಮೆಟಿಕಲಿ ಅದೇ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಆ ಒಂದು ಲೆಂತ್ನ ಕೂಡ ನಮಗೆ ಪ್ರೊವೈಡ್ ಮಾಡುತ್ತೆ ಕ್ಲೌಡ್ನರಿ ಸ್ಟೋರೇಜ್. ಇಲ್ಲೂ ಕೂಡ ಡಿಲೀಟ್ ಇದೆ, ನಾವು ಡಿಲೀಟ್ ಕೂಡ ಮಾಡ್ಬೋದು. ಮತ್ತೆ ವಾಪಸ್ ಆ್ಯಡ್ ಸಾಂಗಿಗೆ ಹೋಗೋಣ. ಇನ್ನೊಂದು ಆಲ್ಬಮ್ಮಿಗೆ ಆ ಸಾಂಗ್ನ ಆ್ಯಡ್ ಮಾಡೋಣ. ಅಪ್ಲೋಡ್ ಸಾಂಗು ಇಲ್ಲಿ. ಓಕೆ, ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಪನ್. ಆಲ್ಬಮ್ ನೇಮು ಆಶಿಕಿ 2. ಓಕೆ, ಇಲ್ಲಿ ಸಾಂಗ್ 1, ಸಮ್ ಡಿಸ್ಕ್ರಿಪ್ಷನ್ನು, ಆಲ್ಬಮ್ಮು ಆಶಿಕಿ 2 ಆ್ಯಡ್ ಮಾಡ್ತೀನಿ. ಸಾಂಗ್ ಅಪ್ಲೋಡ್ ಆಗುತ್ತೆ, ಇಮೇಜ್ ಕೂಡ ಅಪ್ಲೋಡ್ ಆಗುತ್ತೆ. ಐ ಹೋಪ್ ನಿಮಗೆ ಈ ಪ್ರಾಜೆಕ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ. ನೀವು ಈ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ನಿಮ್ಮ ರೆಸ್ಯೂಮೆ ಒಳಗಡೆಗೆ ಆ್ಯಡ್ ಮಾಡಿದ್ರಿ ಅಂತಂದರೆ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಅಪ್ಕಮಿಂಗ್ ಇಂಟರ್ವ್ಯೂಸ್ಗೆ. ಓಕೆ, ಲಿಸ್ಟ್ ಸಾಂಗ್ಸಿಗೆ ಹೋಗೋಣ. ನೋಡ್ಬೋದು 2 ಸಾಂಗು ಆ್ಯಡ್ ಮಾಡಿರೋದು ಡಿಸ್ಪ್ಲೇ ಆಗ್ತಿದೆ. ಕವರ್ ಇರುತ್ತೆ, ಇಲ್ಲಿ ಸಾಂಗ್ ನೇಮು, ಆಲ್ಬಮ್ ನೇಮು, ಹಾಗೆಯೇ ಡ್ಯೂರೇಷನ್ನು, ಆ್ಯಕ್ಷನ್ನು, ಯಾವಾಗ ಅಪ್ಡೇಟ್ ಮಾಡಿದ್ವಿ, ಎಷ್ಟು ಟೋಟಲ್ ಸಾಂಗ್ಸ್ ಇದೆ ಅದೆಲ್ಲ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಹಾಗಾದರೆ ಇದಿಷ್ಟು ಅಡ್ಮಿನ್ ವ್ಯೂ ಆಯಿತು, ರೈಟ್. ಸೊ ಇಲ್ಲಿಂದ ಲಾಗೌಟ್ ಆಗೋಣ. ನೆಕ್ಸ್ಟ್ ವಿ ವಿಲ್ ಗೋ ಟು ಯೂಸರ್ ವ್ಯೂ. ಓಕೆ, ಯೂಸರ್ ವ್ಯೂವಲ್ಲಿ ಏನಪ್ಪ ಅಂತಂದರೆ ಯೂಸರು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಸಾಂಗ್ಸ್ನ ಬ್ರೌಸ್ ಮಾಡಲಿಕ್ಕೆ. ಓಕೆ, ಇಲ್ಲಿ ಲೋಕಲ್ ಹೋಸ್ಟ್ 5173 ಈ ಪ್ರಾಜೆಕ್ಟ್ ರನ್ ಆಗ್ತಿದೆ. ನಾವೇನು ಮಾಡೋಣ, ಲಾಗಿನ್ ಆಗೋದಕ್ಕೆ ನಮ್ಮ ಹತ್ರ ಯಾವುದೇ ಕ್ರೆಡೆನ್ಷಿಯಲ್ಸ್ ಇಲ್ಲ. ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಲೆಟ್ಸ್ ಕ್ರಿಯೇಟ್ ಅ ನ್ಯೂ ಅಕೌಂಟ್. ಇಲ್ಲಿ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ತೀವಿ. ಯಾವುದಾದ್ರೂ ಇಮೇಲ್ ಅಡ್ರೆಸ್ ಕೊಡ್ಬೋದು. ನಾವು ಯಾವುದೇ ಥರ ಇಮೇಲ್ ವೆರಿಫಿಕೇಷನ್ ಇಮೇಲ್ ಅಡ್ರೆಸ್ಸಿಗೇನು ಕಳಿಸೋದಿಲ್ಲ ನಾವು. ಸೊ ಸಿಂಪಲ್ ಒಂದು ಕ್ರಿಯೇಟ್ ಮಾಡೋಣ, bhushan@example.com. ಓಕೆ, ಪಾಸ್ವರ್ಡು 123456, ಅದೇ ರೀತಿ ಕನ್ಫರ್ಮ್ ಪಾಸ್ವರ್ಡು. ಓಕೆ, ಇಲ್ಲಿ ಟಾಗಲ್ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನಾವು ಅದನ್ನು ಕ್ಲಿಕ್ ಮಾಡಿದ್ವಿ ಅಂತಂದರೆ ಹೈಡ್ ಆಗುತ್ತೆ, ಅನ್ಹೈಡ್ ಆಗುತ್ತೆ, ಅಂದರೆ ವಿಸಿಬಲ್ ಆಗುತ್ತೆ, ಇನ್ವಿಸಿಬಲ್ ಆಗುತ್ತೆ ಪಾಸ್ವರ್ಡು. ಓಕೆ, ಕನ್ಫರ್ಮ್ ಪಾಸ್ವರ್ಡು 123456. ಅಫ್ಕೋರ್ಸ್ ವ್ಯಾಲಿಡೇಷನ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ಎಲ್ಲ ನೆನಪೇ ಇಲ್ಲ ನನಗೆ. ಇಲ್ಲ ಅಂತಂದರೆ ನಾವು ಅದನ್ನು ಕ್ರಿಯೇಟ್ ಮಾಡೋಣ, ವ್ಯಾಲಿಡೇಷನ್ಸ್ನ ಕೂಡ ಆ್ಯಡ್ ಮಾಡೋಣ, ನೋ ಪ್ರಾಬ್ಲಮ್. ಇದಾದಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಆಟೋಮೆಟಿಕಲಿ ನಾನು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈ ಒಂದು ಇಂಟರ್ಫೇಸಿಗೆ ಲಾಗಿನ್ ಆಗ್ತೀವಿ ನಾವು, ಅಂದರೆ ಯೂಸರ್ ಡ್ಯಾಶ್ಬೋರ್ಡಿಗೆ ಲಾಗಿನ್ ಆಗ್ತೀವಿ. ಸೊ ಇಲ್ಲಿ ಯೂಸರು ಬ್ರೌಸ್ ಥ್ರೂ ಮಾಡ್ಬೋದು, ಯಾವುದೆಲ್ಲ ಆಲ್ಬಮ್ಸ್ ಇದೆ, ಯಾವುದೆಲ್ಲ ಸಾಂಗ್ಸ್ ಇದೆ ಅನ್ನೆಲ್ಲ ಬ್ರೌಸ್ ಥ್ರೂ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಮ್ ಬಟನ್ ಇದೆ, ಸರ್ಚ್ ಆಪ್ಷನ್ ಇದೆ, ಇಲ್ಲಿ ಸರ್ಚ್ ಮಾಡ್ಬೋದು ಆಲ್ಬಮ್ಸು ಮತ್ತು ಸಾಂಗ್ಸ್ನ. ಅದೇ ರೀತಿ ಬ್ಯಾಕ್ ಬಟನ್ನು ಮತ್ತು ಫಾರ್ವರ್ಡ್ ಬಟನ್ ಇದೆ, ಮ್ಯೂಸಿಕ್ಕು, ಇದರಲ್ಲಿ ಕೆಲವೊಂದು ಫಂಕ್ಷನಾಲಿಟೀಸ್ಗಳೆಲ್ಲ ವರ್ಕ್ ಆಗುತ್ತೆ, ಕೆಲವೊಂದು ಫಂಕ್ಷನಾಲಿಟೀಸ್ಗಳು ಎಲ್ಲ ಬಟನ್ಸ್ಗಳು ವರ್ಕ್ ಆಗಲ್ಲ. ಏನಕ್ಕೆ ಅಂತಂದರೆ ವಿ ಆರ್ ಜಸ್ಟ್ ಮಿಮಿಕಿಂಗ್ ದ ಸ್ಪಾಟಿಫೈ ಕ್ಲೋನ್. ಆ ಒಂದು ಸ್ಪಾಟಿಫೈ ಅಪ್ಲಿಕೇಶನ್, ನೀವೇನಾದರೂ ಸ್ಪಾಟಿಫೈ ಅಪ್ಲಿಕೇಶನ್ನ ಯೂಸ್ ಮಾಡಿದ್ರೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ಲುಕ್ ಆ್ಯಂಡ್ ಫೀಲ್ ಇದೇ ಥರ ಇದೆ, ಹೌದಾ. ಇದರಲ್ಲಿ ಇವೆಲ್ಲ ವರ್ಕ್ ಆಗಲ್ಲ. ಕ್ರಿಯೇಟ್ ಪ್ಲೇಲಿಸ್ಟು, ಬ್ರೌಸ್ ಪಾಡ್ಕ್ಯಾಸ್ಟು, ಎಕ್ಸ್ಪ್ಲೋರ್ ಪ್ರೀಮಿಯಮ್ಮು, ಇವೆಲ್ಲ ವರ್ಕ್ ಆಗಲ್ಲ. ಇವೆಲ್ಲ ಜಸ್ಟ್ ಆ್ಯಡ್ ಮಾಡಿರೋದಷ್ಟೇ ಆ ಒಂದು ಲುಕ್ ಆ್ಯಂಡ್ ಫೀಲ್ ಕಾಣಲಿಕ್ಕೆ. ಸರ್ಚ್ ವರ್ಕ್ ಆಗುತ್ತೆ, ಹೋಮ್ ಬಟನ್ ವರ್ಕ್ ಆಗುತ್ತೆ, ಬ್ಯಾಕ್ ಬಟನ್ ವರ್ಕ್ ಆಗುತ್ತೆ, ಅದೇ ರೀತಿ ಈ ಆಲ್ಬಮ್ಸ್ಗಳು ಅದೆಲ್ಲ ವರ್ಕ್ ಆಗುತ್ತೆ. ಹಾಗೆಯೇ ಈ ಕೆಳಗಡೆ ಇರೋ ಮ್ಯೂಸಿಕ್ ಪ್ಲೇಯರ್ ಅದು ಕೂಡ ವರ್ಕ್ ಆಗುತ್ತೆ. ಓಕೆ, ಅದಿಷ್ಟು ಇನ್ನು ಉಳಿದಿರೋದೆಲ್ಲ ಜಸ್ಟ್ ಆ್ಯಡ್ ಮಾಡಿರೋದಷ್ಟೇ. ಫೈನ್, ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಫೀಚರ್ಸ್ ಚಾರ್ಟ್ಸ್ ಅಂತ ಒಂದು ಸೆಕ್ಷನ್ ಇದೆ. ಇದರೊಳಗಡೆಗೆ ಯಾವುದೆಲ್ಲ ಆಲ್ಬಮ್ನ ಕ್ರಿಯೇಟ್ ಮಾಡಿದ್ವಲ್ಲ ಅದೆಲ್ಲ ಲಿಸ್ಟ್ ಆಗುತ್ತೆ ಇಲ್ಲಿ.
ಕೆಳಗಡೆ ಟುಡೇಸ್ ಬಿಗ್ಗೆಸ್ಟ್ ಹಿಟ್ಸ್ ಒಳಗಡೆಗೆ ಜಸ್ಟ್ ನಾವೇನು ಸಾಂಗ್ ಆ್ಯಡ್ ಮಾಡಿರ್ತೀವಲ್ಲ ಆ ಸಾಂಗ್ನ ಡಿಸ್ಪ್ಲೇ ಮಾಡ್ತಿದ್ವಿ. ಅಫ್ಕೋರ್ಸ್ ನಾವು ಡಿಫ್ರೆಂಟ್ ಸೆಕ್ಷನ್ಸ್ನ ಕ್ರಿಯೇಟ್ ಮಾಡ್ಬೋದು, ಡಿಫ್ರೆಂಟ್ ಆಲ್ಬಮ್ಸ್ನ ಕ್ರಿಯೇಟ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು. ಅದು ಕೂಡ ಫ್ಯೂಚರಲ್ಲಿ ಮಾಡೋಣ. ಫೈನ್. ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಫಸ್ಟು ಸರ್ಚ್ ಆಪ್ಷನ್ನ ಚೆಕ್ ಮಾಡೋಣ, ಯಾವ ರೀತಿ ಸರ್ಚ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಸರ್ಚ್ ಆಪ್ಷನಲ್ಲಿ ಬಂದು ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು HAI ಅಂತ ಟೈಪ್ ಮಾಡಿದ್ರೆ ನೋಡ್ಬೋದು ಹೇ ಜವಾನಿ ಹೇ ದಿವಾನಿ ಫಿಲ್ಟರ್ ಆಗುತ್ತೆ. ಅದೇ ರೀತಿ QI ಅಂತ ಟೈಪ್ ಮಾಡಿದ್ರೆ ನೋಡ್ಬೋದು QU ಅನ್ನೋ ಒಂದು ಕೀವರ್ಡು ಈ ಒಂದು ಆಲ್ಬಮಲ್ಲಿ ಇರೋದ್ರಿಂದ ಸೊ ಆಟೋಮ್ಯಾಟಿಕಲಿ ಇದು ಸರ್ಚ್ ಆಗುತ್ತೆ. ಓಕೆ, ಅದೇ ರೀತಿ ನಾನು ಏನಾದರೂ ಇದನ್ನು ರಿಮೂವ್ ಮಾಡಿದೆ ಅಂತಂದರೆ ಇಟ್ ವಿಲ್ ಡಸ್ ನಾಟ್ ಶೋ ಎನಿ ಆಫ್ ದಿ ರಿಸಲ್ಟ್ಸ್. ಏನಕ್ಕೆ ಅಂತಂದರೆ ಯಾವುದೇ ಥರ ಕೀವರ್ಡ್ನ ನಾವು ಟೈಪ್ ಮಾಡಿಲ್ಲ ಇಲ್ಲಿ. ಓಕೆ, ಸೊ ಇದನ್ನು ಕ್ಲೋಸ್ ಮಾಡಿದ್ರಿ ಅಂತಂದರೆ ಹೋಮ್ ಬಟನ್ಗೆ ಹೋದ್ರಿ ಅಂತಂದರೆ ವಾಪಸ್ ನಿಮಗೆ ಹೋಮ್ ಪೇಜಿಗೆ ಬರ್ತೀರಾ, ಅಲ್ಲಿ ಎಲ್ಲ ಸಾಂಗ್ಸು ಮತ್ತು ಆಲ್ಬಮ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಈಗ ಇಂಡಿವಿಜುವಲ್ ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಈ ಒಂದು ಇಂಡಿವಿಜುವಲ್ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು, ನಾವು ಅಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ನ ಚೂಸ್ ಮಾಡಿದ್ವಿ ಯಾವುದೋ ಆಲ್ಬಮ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಆ ಬ್ಯಾಕ್ಗ್ರೌಂಡ್ ಕಲರ್ನ ನಾವಿಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಓಕೆ, ಇಲ್ಲಿ ನಾವು ಟೇಬಲ್ ಫಾರ್ಮ್ಯಾಟ್ ಒಳಗಡೆಗೆ ಯಾವುದೆಲ್ಲ ಸಾಂಗ್ಸ್ ಇದೆ ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಟೈಟಲ್ಲು, ಆಲ್ಬಮ್ಮು, ಯಾವತ್ತು ಆ್ಯಡ್ ಮಾಡಿದ್ವಿ, ಇದೆಲ್ಲ ಸ್ಟ್ಯಾಟಿಕ್ ಆ್ಯಕ್ಚುಲಿ. ಮ್ಯೂಸಿಫೈ, ಲೈಕ್ಸು, 50 ಸಾಂಗ್ಸು, ಅಬೌಟ್ 2 hours 30 minutes, ಇದೆಲ್ಲ ಜಸ್ಟ್ ಸ್ಟ್ಯಾಟಿಕ್ ಡೇಟಾ ಅಷ್ಟೇ. ಅಫ್ಕೋರ್ಸ್ ಇದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ನೀವು ಅದನ್ನು ಟ್ರೈ ಮಾಡಿರಿ, ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ಕಲ್ತಂಗೆ ಆಗುತ್ತೆ ಮಾಡಿದ್ರೆ. ಓಕೆ, ಇದನ್ನು ನಾವೇನಾದರೂ ಕ್ಲಿಕ್ ಮಾಡಿದ್ವಿ ಅಂತಂದರೆ ಅಫ್ಕೋರ್ಸ್ ಸಾಂಗ್ ಪ್ಲೇ ಆಗಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಪಾಸು ಪ್ಲೇ ವರ್ಕ್ ಆಗುತ್ತೆ. ಸೊ ಅದೇ ರೀತಿ ಕ್ಲಿಕ್ ಮಾಡಿರಿ ಅಂತಂದರೆ ನೆಕ್ಸ್ಟ್ ಸಾಂಗ್ ಪ್ಲೇ ಆಗುತ್ತೆ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ಈ ಆಲ್ಬಮ್ ಒಳಗಡೆ ಬೇರೆ ಯಾವುದೂ ಸಾಂಗ್ ಇಲ್ಲದೆ ಇರೋದ್ರಿಂದ ಏನು ಪ್ಲೇ ಆಗ್ತಿಲ್ಲ. ಓಕೆ, ನೆಕ್ಸ್ಟು ಅದೇ ರೀತಿ ವಾಲ್ಯೂಮ್ನ ಇನ್ಕ್ರೀಸ್. ಓಕೆ, ವಾಲ್ಯೂಮ್ ಆಪ್ಷನ್ ಎಲ್ಲ ಇಲ್ಲ ಅಂತ ಅನ್ಕೊಂತೀನಿ. ಐ ಥಿಂಕ್ ವಾಲ್ಯೂಮ್ ಆಪ್ಷನ್ ಕೂಡ ಆ್ಯಡ್ ಮಾಡಿರ್ಬೋದು. ಫೈನ್, ನೋ ಪ್ರಾಬ್ಲಮ್, ಅದನ್ನು ಕೂಡ ಚೆಕ್ ಮಾಡೋಣ. ಅದೇ ರೀತಿ ಇಲ್ಲಿ ಬ್ಯಾಕ್ ಕ್ಲಿಕ್ ಮಾಡಿದೆ ಅಂತಂದರೆ ಬ್ಯಾಕ್ ಬಟನ್ನಿಗೆ ಹೋಗ್ತೀವಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಬೇರೆ ಬ್ಯಾಕ್ಗ್ರೌಂಡ್ ಕಲರ್ ಇದೆ. ನಾವಿಲ್ಲಿ ಡಾರ್ಕ್ ಬ್ಲೂ ಏನೋ ಆ್ಯಡ್ ಮಾಡಿದ್ವಿ, ಆ ಒಂದು ಕಲರ್ ಇದೆ ಇಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ರೈಟ್. ಓಕೆ, ಅದೇ ರೀತಿ ಓಕೆ, ಐ ಥಿಂಕ್ ವಾಲ್ಯೂಮ್ ಇಲ್ಲ, ವಾಲ್ಯೂಮ್ ನಾವಿನ್ನೂ ಕಂಟ್ರೋಲ್ ಮಾಡಿಲ್ಲ ಅಂತ ಅನ್ಕೊಂತೀವಿ. ನೋ ಪ್ರಾಬ್ಲಮ್, ಅದನ್ನೆಲ್ಲ ಆ್ಯಡ್ ಮಾಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ಪ್ರೀವಿಯಸ್ಸು ನೆಕ್ಸ್ಟ್ ಸಾಂಗ್ ಎಲ್ಲ ಇಲ್ಲಿ ವರ್ಕ್ ಆಗ್ತಿದೆ. ಏನಕ್ಕೆ ಅಂತಂದರೆ ಇಲ್ಲಿ ನಾವು ಎಲ್ಲ ಸಾಂಗ್ಸ್ನು ಡಿಸ್ಪ್ಲೇ ಮಾಡ್ತಿರೋದ್ರಿಂದ ಇಲ್ಲಿ ಆ್ಯಡ್ ಮಾಡೋ ಥರ ಮಾಡಿದ್ದೀವಿ. ಫೈನ್. ಸೊ ಇದಿಷ್ಟು ಯೂಸರ್ ವ್ಯೂ. ಓಕೆ, ಯೂಸರ್ ವ್ಯೂ ವೆರಿ ಸಿಂಪಲ್ ಅಂತ ಅನಿಸ್ಬೋದು ನಿಮಗೆ, ಬಟ್ ಎಷ್ಟೊಂದು ಕಾನ್ಸೆಪ್ಟ್ಸ್ನ ಕಲಿತೀವಿ ಇದರೊಳಗಡೆಗೆ. ಸ್ಟೇಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ಕಲಿತೀವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ರೀತಿ ಆಲ್ಬಮ್ ಕ್ರಿಯೇಟ್ ಮಾಡೋದು, ಟೇಬಲ್ ಫಾರ್ಮ್ಯಾಟಲ್ಲಿ ಯಾವ ರೀತಿ ಸಾಂಗ್ಸ್ನ ಡಿಸ್ಪ್ಲೇ ಮಾಡೋದು, ಓಕೆ, ರೋಲ್ ಬೇಸ್ಡ್ ಯಾವ ರೀತಿ ಹ್ಯಾಂಡಲ್ ಮಾಡೋದು ಎಲ್ಲ ಕಲಿಯೋಣ. ತುಂಬ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಐ ಹೋಪ್ ನಿಮಗೀಗ ಅರ್ಥ ಆಗಿದೆ ಅಂದ್ಕೊತೀನಿ, ಏನು ಎಕ್ಸಾಕ್ಟ್ಲಿ ನಾವು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ ಈ ಒಂದು ಸೀರೀಸ್ ಒಳಗಡೆಗೆ, ಯಾವ ರೀತಿ ಇರುತ್ತೆ ಪ್ರಾಜೆಕ್ಟು, ಯಾವುದೆಲ್ಲ ವ್ಯೂಸ್ನ ಕ್ರಿಯೇಟ್ ಮಾಡ್ತೀವಿ, ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀವಿ. ಫ್ರಂಟ್ ಎಂಡಲ್ಲಿ ರಿಯಾಕ್ಟ್ ಯೂಸ್ ಮಾಡ್ತಿದ್ದೀವಿ, ಹಾಗೆಯೇ ವೀಟ್ ಬಿಲ್ಡ್ ಟೂಲ್ನ ಯೂಸ್ ಮಾಡ್ತಿದ್ದೀವಿ. ನಾವು ಹೆಂಗೆ ಬ್ಯಾಕ್ ಎಂಡಲ್ಲಿ ಮೇವನ್ನು ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಫ್ರಂಟ್ ಎಂಡಲ್ಲಿ ವೀಟ್ ಅಂತಿದೆ, ಅದನ್ನು ಯೂಸ್ ಮಾಡ್ತೀವಿ. ಹಾಗೆಯೇ CSS ಲೈಬ್ರರಿಗೆ ನಾವು ಟೈಲ್ವಿಂಡ್ CSSನ ಯೂಸ್ ಮಾಡ್ತೀವಿ. ಸೊ ಯುಟಿಲಿಟಿ ಲೈಬ್ರರಿ ಅದು ಆ್ಯಕ್ಚುಲಿ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಅದನ್ನು ಡಿಸೈನ್ ಮಾಡಲಿಕ್ಕೆ, CSS ಡಿಸೈನ್ ಮಾಡಲಿಕ್ಕೆ. ಹಾಗೆ ಆಕ್ಸಿಯೋಸ್ ಲೈಬ್ರರಿ ಯೂಸ್ ಮಾಡ್ತೀವಿ APIsನ ಕಾಲ್ ಮಾಡಲಿಕ್ಕೆ. ಈ ರೀತಿ ಬೇರೆ ಬೇರೆ. ಹಾಗೆಯೇ ಐಕಾನ್ಸ್ನ ಯೂಸ್ ಮಾಡಲಿಕ್ಕೆ ಒಂದು ಲೈಬ್ರರಿ ಇದೆ, ಆ ಲೈಬ್ರರಿನ ಯೂಸ್ ಮಾಡ್ತೀವಿ. ಐ ಥಿಂಕ್ ಮರ್ತೋಗಿದೆ. ಸೊ ಆ ಒಂದು ಲೈಬ್ರರಿನ ಯೂಸ್ ಮಾಡ್ತೀವಿ. ಫೈನ್. ಐ ಥಿಂಕ್ ದಿಸ್ ಇಸ್ ದ ಎಂಟೈರ್ ಪ್ರಾಜೆಕ್ಟ್ ವಾಕ್ ಥ್ರೂ. ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಯಾವ್ಯಾವ ವ್ಯೂನ ಕ್ರಿಯೇಟ್ ಮಾಡಿ, ಅಡ್ಮಿನ್ ವ್ಯೂ ಯಾವ ರೀತಿ ಇರುತ್ತೆ, ಅದೇ ರೀತಿ ಯೂಸರ್ ವ್ಯೂ ಯಾವ ರೀತಿ ಇರುತ್ತೆ ಅಂತ. ಮೇನ್ ಅಡ್ಮಿನ್ ವ್ಯೂ ಕೂಡ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಕೂಡ ನಾವು ಡಿಸೈನ್ ಮಾಡ್ತೀವಿ, ಸೈಡ್ ಬಾರ್ ಆಗಿರ್ಬೋದು, ನ್ಯಾವಿಗೇಷನ್ ಬಾರ್ ಆಗಿರ್ಬೋದು. ಹಾಗೆಯೇ ಯೂಸರ್ ವ್ಯೂವಲ್ಲೂ ಕೂಡ ಸೈಡ್ ಬಾರ್, ನ್ಯಾವಿಗೇಷನ್ ಬಾರ್ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಟುಗೆದರ್ ಜೊತೆಗೇ ಹೊಸ ಕಾನ್ಸೆಪ್ಟ್ಸ್ನ ಕಲಿತಾ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಣ. ಎಷ್ಟು ವೀಡಿಯೋಸ್ ಆಗುತ್ತೆ ಗೊತ್ತಿಲ್ಲ, ಸ್ಟಾರ್ಟ್ ಮಾಡೋಣ. ಜೊತೆಗೆ ನೀವು ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿರಿ, ಕಲೀಲಿಕ್ಕೆ ನಿಮಗೂ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಬರುತ್ತೆ.
ಮೇಕ್ ಶೋರ್ ದಟ್ ಈ ವಿಡಿಯೋಸ್ನ ಎಲ್ಲ ಜೊತೆಗೂ ಶೇರ್ ಮಾಡಿರಿ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ ಅಂತಂದರೆ, ಈ ರೀಸೆಂಟಾಗಿ ನೀವೇನಾದರೂ ಕಾಲೇಜ್ ಮುಗಿಸಿ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಲಿತಿದ್ದೀರಾ ಅಂತಂದರೆ ಅವರೆಲ್ಲರ ಜೊತೆಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. We will build together, we will learn together. Thank you. I will see you in the next video.